ಕ್ರಿಸ್ತ ಯೇಸುವಿನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತಿನ ಚಿಂತೆಗಾಗಿ ನಾವು ದೇವರದ ವಾಕ್ಯ ಕಡೆಗೆ ಹೋಗೋಣ. ವಾಕ್ಯದ ಕಡೆಗಿಂತ ಹೋಗೋಕ್ಕಿಂತ ಮೊದಲು ಇನ್ನು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅನೇಕರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಇವತ್ತಿನ ಟಾಪಿಕ್ ನಾವು ಯಾವ್ದರ ಕುರಿತು ಮಾತಾಡ್ಬೇಕು ಅನ್ಕೊಂಡಿದ್ದೀನಿ ಅಂದರೆ, ನಾನು ಪಾಪದ ಕುರಿತು ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ಯಾಕೆ ಪಾಪದ ಬಗ್ಗೆ ನಾವು ಮಾತಾಡಬೇಕು, ಏಕೆ ಪಾಪದ ಬಗ್ಗೆ ನಾವು ತಿಳಿದುಕೊಳ್ಬೇಕಂದ್ರೆ, ಪಾಪವನ್ನು ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಯೇಸು ಕ್ರಿಸ್ತನನ್ನ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಪಾಪ ಅನ್ನೋದು ಏನು, ಅದರ ಆರಂಭವೇನು, ಅದರ ಅಂತರಾಳವೇನು ಅಂತ ನಾವು ತಿಳಿದುಕೊಂಡಾಗ ಯೇಸು ಕ್ರಿಸ್ತನ ರಕ್ಷಣೆಯ ಮೌಲ್ಯ ನಮಗೆ ಗೊತ್ತಾಗುತ್ತೆ, ಅದರ ಒಂದು ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ. ದೇವರ ಮಕ್ಕಳೇ, ಇವತ್ತು ಪಾಪವು ಎಲ್ಲಿ ಆರಂಭವಾಗುತ್ತದೆ? ಪಾಪ ಅನೇಕರು ಇವತ್ತು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಪಾಪವು ದೇಹ ಮಾಂಸದಿಂದ ರಕ್ತದಿಂದ ಪಾಪವು ನಮ್ಮಲ್ಲಿದೆ, ನಮ್ಮ ದೇಹನೇ ಏನಾಗಿದೆ ಪಾಪದಿಂದ ತುಂಬಿದೆ, ಅದಕ್ಕೆ ನಾವು ಪಾಪದ ಕೆಲಸಗಳನ್ನು ಮಾಡ್ತಾ ಇದೀರಿ. ಪಾಪವನ್ನ ನಾವು ಏನಕ್ಕೆ ಬಿಡಕ್ಕಾಗ್ದಿರ ನಾವೇನ್ ಮಾಡ್ತಾ ಇದೀರಿ, ಪಾಪ ಆಟೋಮೆಟಿಕ್ ಆಗಿ ನಮಗೆ ಗೊತ್ತಿಲ್ದಿರ ನಾವೇನ್ ಮಾಡ್ತಾ ಇದೀರಿ, ಪಾಪವನ್ನ ಮಾಡ್ತಾ ಇದೀರಿ. ನಮ್ಮ ದೇಹದಲ್ಲೇ ಏನಾಗಿದೆ, ನಮ್ಮ ರಕ್ತದಲ್ಲೇ ಪಾಪ ಇದೆ ಅನ್ಕೊಂಡು ಅನೇಕ ವಿಶ್ವಾಸಿಗಳು ಅನ್ಕೊಂಡಿರ್ತಾರೆ. ದೇವ್ರ ಮಕ್ಕಳೇ, ಇದು ಇವತ್ತು ಈ ಒಂದು ಶತಮಾನದಲ್ಲಿ ಅನ್ಕೊಂಡಿರೋದಲ್ಲ. ನಾವು ಸುಮಾರು ಯೇಸು ಕ್ರಿಸ್ತನು ಸತ್ತ ನಂತರ 30 ವರ್ಷದ ನಂತರ ಯೇಸು ಕ್ರಿಸ್ತನು ಬೋಧನೆ ಮಾಡುವ ಸಂದರ್ಭದಲ್ಲೇ ಏನಾಗಿತ್ತಂತೆ, ಥಿಯಾಲಜಿ ಪ್ರಕಾರವಾಗಿ ಅನೇಕರು ಬೈಬಲ್ ತಜ್ಞರ ಪ್ರಕಾರವಾಗಿ ಆಗಿನ ಸಮಯದಲ್ಲೇ ಏನಾಗಿತ್ತಂದ್ರೆ, ದೇಹದಲ್ಲಿ ರಕ್ತದಿಂದನೇ ನಮ್ಗೇನಾಗಿದೆ ಪಾಪ ತುಂಬಿದೆ ಎಂಬ ಒಂದು ಬೋಧನೆ ಥಿಯಾಲಜಿ ಅವಾಗ ಏನಾಗಿತ್ತು ಹರಡಾಡತ್ತು. ಅದಕ್ಕೆ ಅನೇಕ ಶಿಷ್ಯರು ಕೂಡ ಅದರ ವಿರುದ್ಧವಾಗಿ ಮಾತಾಡಿದ್ರು, ಅನೇಕರ ಶಿಷ್ಯರು ಕೂಡ ಇದರ ಬಗ್ಗೆ ವಾಕ್ಯಗಳನ್ನು ಕೂಡ ಹೇಳಿದ್ರು. ಪಾಪವು ದೇಹದಲ್ಲೇ ತುಂಬಿದ್ರೆ, ನಮ್ಮ ದೇಹದಲ್ಲೇ ಪಾಪ ಅನ್ನೋ ಒಂದು ಸ್ವಭಾವ ಬಂದಿದ್ರೆ, ಯೇಸು ಕ್ರಿಸ್ತನು ನಮ್ಮ ದೇಹವನ್ನ ಹಂಗಾದ್ರೆ ಪಾಪವಾಗಿ ಸೃಷ್ಟಿ ಮಾಡಿದ್ನ ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಹಾಕೊಳ್ಬೇಕು. ನಮ್ಮ ದೇಹದಲ್ಲೇ ಪಾಪ ತುಂಬಿದ್ರೆ ಯಾವ ರೀತಿ ಮನುಷ್ಯ ಒಳ್ಳೆನಾಗಲು, ಶುದ್ಧನಾಗಲು, ಅವನು ಒಳ್ಳೆ ಕೆಲಸಗಳು ಮಾಡಲು ಸಾಧ್ಯ ಅಂತ ನೀವೇ ಯೋಚನೆ ಮಾಡಿ. ಹಾಗಾದ್ರೆ ದೇಹವನ್ನು ಸೃಷ್ಟಿ ಮಾಡಿದ ಕರ್ತನೆ ಹಂಗಾದ್ರೆ ಅಶುದ್ಧವಾಗಿ ಸೃಷ್ಟಿ ಮಾಡಿದ ಈ ದೇಹದಲ್ಲಿ ಪಾಪವನ್ನ ಬಿಟ್ಟು ಪರಿಶುದ್ಧರಾಗಿ ನಡೀರಿತ ಹೇಳೋದು ಒಂದು ಅನ್ವ್ಯಾಲಿಡ್ ಒಂದು ಏನಾಗಿದೆ ಆನ್ಸರ್ ಆಗಿದೆ. ನಮ್ಮ ದೇಹದಲ್ಲೇ ಪಾಪವಿದ್ದುಕೊಂಡು ನಮ್ಮ ರಕ್ತದಲ್ಲೇ ಪಾಪವಿದೆ ಅಂದ್ರೆ ನಾವು ಪರಿಶುದ್ಧರಾಗಿ ಜೀವನ ಮಾಡಕ್ಕೆ ಅಸಾಧ್ಯ. ಇದೊಂದು ನಾನ್ಸೆನ್ಸ್ ಆಗಿದೆ. ದೇವರ ಮಕ್ಕಳೇ, ಇವತ್ತು ಅನೇಕರು ಬೋಧನೆ ಮಾಡೋದಾಗ್ಲಿ, ಅನೇಕರು ತಿಳಿದುಕೊಳ್ಳೋದಾಗ್ಲಿ ಏನಂದ್ರೆ, ನಾವು ಅಕಸ್ಮಿತವಾಗಿ ಒಂದು ಪಾಪ ಮಾಡಿಬಿಟ್ರಿ, ಅದು ನಮ್ಮ ದೇಹದಲ್ಲಿಂದನೇ ಬಂದ್ಬಿಟ್ಟಿದೆ, ನಮ್ಮ ದೇಹನೇ ಏನಾಗಿದೆ ರಕ್ತದಿಂದ ರಕ್ತದಲ್ಲೇ ಪಾಪವನ್ನು ತುಂಬಿದೆ, ಅದರಿಂದ ನಾವೇನು ಮಾಡಿದ್ರಿ, ಪಾಪದ ಕೆಲಸಗಳನ್ನ ಮಾಡಿಬಿಟ್ರಿ. ನಾವೇನ್ ಮಾಡಕ್ಕಾಗುತ್ತೆ, ನಮ್ಮ ದೇಹದಿಂದನೇ ಪಾಪ ತುಂಬಿರೋದ್ರಿಂದ ನಾವೇನ್ ಮಾಡ್ತಾ ಇದೀರಿ, ಪಾಪವನ್ನ ಮಾಡಿದಿರಿ ಅಂತೇಳಿ ಅನೇಕರು ಪಾಪವನ್ನ ಈ ರೀತಿ ಮಾತಾಡ್ಕೊತಾರೆ. ಹಂಗಾದ್ರೆ ಪಾಪವು ಎಲ್ಲಿಂದ ಬಂತು, ಪಾಪದ ಆರಂಭ ಎಲ್ಲಿಂದ ಆಯ್ತು? ಹಂಗಾದ್ರೆ ಒಂದು ಮನುಷ್ಯ ಪಾಪ ಮಾಡಲು ಪ್ರೇರಣೆ ಎಲ್ಲಿಂದ ಆಯ್ತು ಅಂತ ನೋಡೋದಾದ್ರೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳಲು ನಾನು ಇಷ್ಟಪಡ್ತಾ ಇದ್ದೀನಿ. ದೇವರ ಮಕ್ಕಳೇ, ಇವಾಗ ಅನೇಕರು ಬೋಧನೆ ಮಾಡ್ತಾರೆ, ನಮ್ಮ ರಕ್ತದಲ್ಲಿಯೇ ಪಾಪವಿದೆಯಲ್ಲ, ಅದನ್ನ ಹೇಗೆ ಅಳಿಸೋದು ಅಂತ. ದೇವರ ಮಕ್ಕಳೇ, ನಾವೊಂದು ಚಿಕ್ಕ ಒಂದು ಕಾಮನ್ ಸೆನ್ಸ್ ಅನ್ನ ಉಪಯೋಗಿಸಿ ನೋಡೋದಾದ್ರೆ, ಇವತ್ತು ಅನೇಕರು ಬ್ಲಡ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂತ ಇದ್ದಾರೆ. ಇವತ್ತು ಯಾರಿಗಾನ ಎಮರ್ಜೆನ್ಸಿ ಒಂದು ಆಪರೇಷನ್ ಆಗಲಿ, ಏನಾನ ಒಂದು ತುರ್ತು ಪರಿಸ್ಥಿತಿಯಲ್ಲಿರುವಾಗ ಎ ಪಾಸಿಟಿವ್ ಅವ್ರಿಗೆ ಅನೇಕ ಎ ಪಾಸಿಟಿವ್ ಬ್ಲಡ್ ಬ್ಯಾಂಕ್ಗಳಿಂದ ನಾವೇನು ಮಾಡ್ತೀವಿ, ಒಂದು ರಕ್ತವನ್ನು ತೆಗೆದುಕೊಂಡು ಬಂದು ಬೇರೆ ಮನುಷ್ಯನಲ್ಲಿ ಹರಿಸ್ತಾ ಇದ್ವಿ. ಹಂಗಾದ್ರೆ ಆ ರಕ್ತದಲ್ಲಿರುವ ಆ ಪಾಪ ಆ ಮನುಷ್ಯನಿಂದ ಈ ಮನುಷ್ಯನಿಗೆ ಏನಾನ ಟ್ರಾನ್ಸಾಕ್ಷನ್ ಆಗ್ತಾ ಇದೆಯಾ? ಇಲ್ಲವಲ್ಲ. ಆತನ ಮಾಡುವ ಪಾಪ ಕೆಲಸಗಳು ಈತನ ಸ್ವಭಾವಕ್ಕೆ ಬಂದು ಈತನೇನ ಪಾಪ ಮಾಡ್ತಾ ಇದ್ದಾನ? ಇಲ್ವಲ್ಲ. ಇವತ್ತು ಅನೇಕರು ಈ ಒಂದು ಇದರಲ್ಲಿದ್ದಾರೆ, ಏನಂದ್ರೆ ನಮ್ಮ ರಕ್ತದಲ್ಲಿಯೇ ಪಾಪವಿದೆ, ನಮ್ಮ ದೇಹದಲ್ಲಿಯೇ ಪಾಪವಿದೆ ಅಂತೇಳಿ ಅನೇಕರು ಈ ಒಂದು ಮಾತನ್ನು ಹೇಳ್ಕೊಂಡು ನಾವು ಹೇಗೆ ಇದನ್ನ ಕಂಟ್ರೋಲ್ ಮಾಡಕ್ ಆಗ್ತಲ್ಲ ಅಂತೇಳಿ ಅನೇಕರು ಪಾಪದಲ್ಲಿ ತೊಡಗಿದ್ದಾರೆ. ದೇವರ ಮಕ್ಕಳೇ,
ಇದು ನಮ್ಮ ಸ್ವಭಾವವಾಗಿಬಿಟ್ಟಿದೆ, ಇದು ನಮ್ಮಲ್ಲಿ ಬ್ಲಡ್ ಅಲ್ಲೇ ಇದೆ ಅಂತೇಳಿ ಪಾಪವನ್ನ ಬಿಡದಿರ ಈ ಒಂದು ರಕ್ತದಲ್ಲಿಯೇ ಇದೆಯೇ, ನಮ್ಮ ದೇಹದಲ್ಲೇ ಇದೆಯೇ, ರಕ್ತ ಮಾಂಸದಲ್ಲಿಯೇ ಪಾಪವು ಹರಡು ಬಿಟ್ಟಿದೆ ಅಂತೇಳಿ ಮನುಷ್ಯನು ಅದರಿಂದ ಹೊರಗಡೆ ಬರ್ದಿರಾ ಏನಾಗಿದ್ದಾನೆ ಇದ್ದಾನೆ. ಆದ್ರೆ ದೇವ್ರ ವಾಕ್ಯ ಏನ್ ಹೇಳುತ್ತಂದ್ರೆ ಪಾಪವು ರಕ್ತ ಮಾಂಸದಲ್ಲಿ ಇಲ್ಲ. ಇನ್ನಂಗಾದ್ರೆ ಪಾಪವು ಎಲ್ಲಿದೆ ಅಂತ ದೇವ್ರ ವಾಕ್ಯ ಸತತ ಯೇಸು ಕ್ರಿಸ್ತನೇ ಒಂದು ಮಾತನ್ನು ಹೇಳಿದ್ದಾರೆ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಿಂದ ನಾವು ನೋಡೋಣ. ಮನುಷ್ಯನೊಳಗಿಂದ ಹೊರಡುವಂಥದ್ದು ಮನುಷ್ಯನನ್ನು ಒಲೆ ಮಾಡುವುದು. ಒಳಗಿಂದ ಎಂದರೆ ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯಾಶೆ, ಕಿಡುಕುತನ, ಮೋಸ, ಬಂಡುತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿ ಕೇಡಿತನ ಇವೇ ಮೊದಲಾವುಗಳು ಕೆಟ್ಟ ಆಲೋಚನೆಗಳನ್ನು ಹೊರಡುತ್ತದೆ. ಈ ಕೆಟ್ಟ ವಿಷಯಗಳೆಲ್ಲವೂ ಒಳಗಿನಿಂದ ಹೊರಟು ಮನುಷ್ಯನನ್ನು ಏನು ಮಾಡುತ್ತೆ, ಓಲೆ ಮಾಡುತ್ತವೆ ಅಂದನು. ನೋಡಿ, ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಮನುಷ್ಯನ ಹೊರಗಡೆಯಿಂದಲ್ಲ, ಒಳಗೆಯಿಂದ ಮನಸ್ಸಿನಿಂದ ಏನಾಗ್ತದೆ ಅಂತೆ, ಪಾಪವು ಬರ್ತದೆ ಅಂತೆ. ಏನೇನು ಬರ್ತಾ ಇದೆ ಮನುಷ್ಯನ ಒಳಗಡೆಯಿಂದ ಅಂದ್ರೆ ಸೂಳೆಗಾರಿಕೆ, ಕೆಟ್ಟತನ, ಕೊಲೆಗಾರಿಕೆ, ಇವೆಲ್ಲ ಮನುಷ್ಯನ ದೇಹದಿಂದಲ್ಲ ಬರೋದು. ಫಸ್ಟ್ ಅವನ ಒಂದು ಆಲೋಚನೆಯಿಂದ, ಫಸ್ಟ್ ಅವನ ಮನಸ್ಸಿನಲ್ಲಿ ಆ ಒಂದು ಥಾಟ್ ಬಂದ ಮೇಲೆ ಅವನು ಮಿಕ್ಕಿದ ಕೆಲಸವನ್ನು ಎಲ್ಲಿ ಮಾಡ್ತಾನೆ, ದೇಹದ ಮುಖಾಂತರ ಮಾಡ್ತಾನೆ. ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ಬೇಕಂದ್ರೆ, ಒಂದು ವ್ಯಭಿಚಾರ ಮಾಡೋಕ್ಕಿಂತ ಮೊದಲು ಒಂದು ಮನುಷ್ಯ ಮನಸ್ಸಿನಲ್ಲಿ ಏನ್ ಮಾಡ್ತಾ ಇದ್ದಾನೆ, ಆಲೋಚನೆ ಮಾಡ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ನೀವು ಒಂದು ಸ್ತ್ರೀಯನ್ನ ಕೆಟ್ಟ ದೃಷ್ಟಿಯಿಂದ ನೀವು ಆಲೋಚನೆ ಮಾಡಿದಾಗೆ ನೀವೇನಾಗಿದ್ದೀರಾ, ಪಾಪವನ್ನ ಮಾಡಿದ್ದೀರಾ ಅಂತ ಯೇಸು ಕ್ರಿಸ್ತನ್ ಹೇಳ್ತಾನೆ. ದೈಹಿಕವಾಗಲ್ಲ, ಒಂದು ಮನುಷ್ಯನಿಗೆ ಒಂದು ಮೇಲೆ ಮನಸ್ಸು ಬರಬೇಕಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅವನ ಮನಸ್ಸಿನಲ್ಲಿ ಆಲೋಚನೆ ಬರುತ್ತೆ, ಅವನ ಹೃದಯದಲ್ಲಿ ಆಲೋಚನೆ ಬರುತ್ತೆ. ಏನಂತ, ನಾವು ಈ ತರ ಒಂದು ತಪ್ಪು ಕೆಲಸ ಮಾಡಬೇಕು ಅಂತ. ಆಮೇಲೆ ಏನಾಗುತ್ತೆ, ಈ ದೇಹ ಅನ್ನೋದು ಅದಕ್ಕೆ ಅನುಗುಣವಾಗಿ ಸೇರಿ ಪಾಪ ಮಾಡುವಂತದ್ದಾಗಿದೆ. ದೇವರ ಮಕ್ಕಳೇ, ಒಂದು ಕಳ್ಳತನ ಮಾಡ್ಬೇಕಂದ್ರೆ ಫಸ್ಟ್ ಅವನ ಕೈ ಆ ವಸ್ತುವನ್ನ ತೆಗೆದುಕೊಳ್ಳೋದಿಲ್ಲ. ಅರ್ಥ ಮಾಡ್ಕೊಳ್ಳಿ ವಿಶ್ವಾಸಿಗಳು, ಒಂದು ವಸ್ತುವನ್ನ, ಒಂದು ಮನುಷ್ಯ ಅದನ್ನ ಕಳ್ಳತನ ಮಾಡ್ಬೇಕಂದ್ರೆ, ಆ ವಸ್ತುವನ್ನ ತೆಗಿಬೇಕಂದ್ರೆ ನಾವು ನೋಡಬೇಕಾಗಿರೋದು ಅವನ ಒಂದು ಕೈ ಆಟೋಮೆಟಿಕ್ ಆಗಿ ಪಾಪ ಮಾಡುವಂತದ್ದಲ್ಲ. ಆ ವಸ್ತುವನ್ನ ತೆಗೆದುಕೊಳ್ಳಬೇಕಂದ್ರೆ ಫಸ್ಟ್ ಅವನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ. ಈ ವಸ್ತು ತೆಗೆದುಕೊಂಡು ಹೋಗಿ ನಾವು ಮಾರಿದ್ರೆ ಎಷ್ಟು ಹಣ ಬರುತ್ತೆ, ಈ ಹಣದಿಂದ ನಾವು ಏನೇನು ತಿನ್ನಬೇಕು, ಏನೇನು ಮಾಡಬಹುದು ಅಂತೇಳಿ ಅವನ ಮನಸ್ಸಿನಲ್ಲಿ ಫಸ್ಟ್ ಆಲೋಚನೆ ತೆಗೆದುಕೊಂಡ ನಂತರ ಒಬ್ಬ ಕಳ್ಳನ ಏನ್ ಮಾಡ್ತಾನೆ, ಕಳ್ಳತನ ಮಾಡ್ತಾನೆ. ಅದಕ್ಕೆ ಉಪಯೋಗವಾಗಿ ಏನ್ ಮಾಡ್ತಾನೆ, ದೇಹವನ್ನ ಅವನು ಯೂಸ್ ಮಾಡುವಂತನಾಗಿದ್ದಾನೆ. ಇವತ್ತು ಅನೇಕರು ಏನಂತೆ, ಕೆಲವು ಬೋಧನೆಗಳಿತ್ತು ಕ್ರಿಸ್ತ ಶಕ 2-3 ಶತಮಾನಗಳಲ್ಲಿ ಯೇಸು ಕ್ರಿಸ್ತನಿದ್ದಾಗ ಆಗಿನ ಟೈಮಲ್ಲೇ ಒಂದು ಬೋಧನೆ ಇತ್ತು. ಬೌದ್ಧಿಕ ತಂತ್ರ ಅಂದ್ರೆ ಒಂದು ವಸ್ತು ಏನಾಗುತ್ತೆ, ಒಂದು ಮನುಷ್ಯನನ್ನ ಪಾಪ ಮಾಡಿಸುತ್ತದೆ ಅಂತ. ಹಾಗೆ ಕೂಡ ಶಿಷ್ಯರಿದ್ದ ಸಮಯದಲ್ಲೇ ಈ ಒಂದು ಚರ್ಚೆಗಳು ನಡೀತಾ ಇತ್ತು. ಏನಂದ್ರೆ ಯೇಸು ಕ್ರಿಸ್ತನು ಬಂದಿರೋದು, ಆತನ ದೇಹ ಏನಂತೆ, ದೇಹವಲ್ಲ, ಆತನು ದೇಹವಾಗಿ ಒಂದು ಮನುಷ್ಯನ ರಕ್ತ ಮಾಂಸದಿಂದ ಬಂದಿದ್ರೆ ಆತನು ಪಾಪವನ್ನ ಖಂಡಿತ ಮಾಡ್ತಾ ಅಂತೇಳಿ ಅನೇಕ ಥಿಯರಿಗಳು ಏನಾಯ್ತು ಆಗಿನ ಕಾಲದಲ್ಲಿ ಸೃಷ್ಟಿಯಾಯ್ತು. ಅದಕ್ಕೆ ನೋಡಿ, ಬೈಬಲ್ ಅಲ್ಲಿ ಯೋಹನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಅದಕ್ಕೆ ಆ ಒಂದು ಥಿಯರಿಯ ವಿರುದ್ಧವಾಗಿ ಯೋಹನ ಒಂದು ಮಾತನ್ನು ಹೇಳ್ತಾನೆ. ಆ ವಾಕ್ಯ ಎಂಬುವನು ನರಾವತಾರ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಅಂದ್ರೆ ಆಗಿನ ಟೈಮಲ್ಲಿ ಏನಂತೆ, ಯೇಸು ಕ್ರಿಸ್ತನು ಒಬ್ಬ ರಕ್ತ ಮಾಂಸದ ಮನುಷ್ಯನಲ್ಲ, ಆತನ ಒಂದು ಆತ್ಮೀಕವಾದ ಮನುಷ್ಯ. ಅದಕ್ಕೆ ಆತನು ಪಾಪವನ್ನ ಮಾಡಿಲ್ಲ ಅಂತೇಳಿ 2-3 ಶತಮಾನಗಳ ಹಿಂದೆನೆ ಏನಾಗಿತ್ತು, ಚರ್ಚೆ ಆಗ್ತಾ ಇತ್ತು. ಒಂದು ವಸ್ತುವಿಂದ ಏನಾಗುತ್ತೆ, ಪಾಪವು ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್, ಉದಾಹರಣೆಗೆ ಒಂದು ಮೊಬೈಲ್, ಆ ವಸ್ತುವನ್ನ ನಮ್ಮ ಕೈಯಲ್ಲಿ ಹಿಡಿದಾಗ ಅದರಲ್ಲಿ ಬರುವ ಒಂದು ಪಾಪದ ಕೆಲಸದಿಂದ ಏನಾಗ್ತಾ ಇದೀರಿ, ನಾವು ಪಾಪಿಗಳಾಗ್ತಾ ಇದೀರಿ. ಪದಾರ್ಥಗಳಿಂದ ಏನಾಗ್ತಾ ಇದೀರಿ, ನಾವು ಪಾಪಿಗಳಾಗ್ತಾ ಇದೀರಿ ಅಂತೇಳಿ ಹಾಗೆ ಒಂದು
ಬೋಧನೆ ಏನಾಗಿತ್ತು, ಸೃಷ್ಟಿಯಾಗಿತ್ತು. ಆದ್ರೆ ಈ ಒಂದು ಬೋಧನೆ ವಿರುದ್ಧವಾಗಿ ಅದಕ್ಕೋಸ್ಕರನೇ ಯೋಹನ ಏನ್ ಬರ್ತಾನೆ ಅಂದ್ರೆ, ಯೇಸು ಕ್ರಿಸ್ತನ ಏನಂತೆ ನರವತಾರ ಮನುಷ್ಯನ ರೂಪದಲ್ಲಿ, ದೇಹ ಮತ್ತು ಮಾಂಸದ ರೂಪದಲ್ಲಿ ಆತನೇನು ಮಾಡಿದ್ನು, ಈ ಭೂಮಿಗೆ ಬಂದನು ಅಂತ ಹೇಳ್ತಾ ಇದ್ದಾನೆ ದೇವರ ಮಕ್ಕಳೇ. ಯಾಕಂದ್ರೆ ಆಗಿನ ಸಮಯದಲ್ಲಿ ಪಾಪ ಅನ್ನೋದು ಮನುಷ್ಯನ ಕೈಯಲ್ಲಿ ಕಂಟ್ರೋಲ್ ಆಗಕ್ಕಾಗೋದಿಲ್ಲ. ಅದೊಂದು ಪದಾರ್ಥ, ಅದೊಂದು ವಸ್ತುವಿಂದ ಮನುಷ್ಯನಿಗೆ ಬರುತ್ತೆ ಎಂಬ ಒಂದು ಬೋಧನೆಗಳು ಶುರು ಆಗಿತ್ತು. ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಒಂದು ಮನುಷ್ಯನನ್ನ, ಒಂದು ದೇಹ ಮಾಂಸವನ್ನ ಪರಿಶುದ್ಧವಾಗಿ ನಮ್ಮನ್ನು ಸೃಷ್ಟಿ ಮಾಡಿರ್ತಾನೆ. ಆದ್ರೆ ನಮ್ಮ ಮನಸ್ಸಿನ ಆಲೋಚನೆಗಳು ಏನಾಗುತ್ತೆ, ಪಾಪ ಮಾಡಿಸುತ್ತೆ ಅಂತ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ದೇವರ ಮಕ್ಕಳೇ, ಇವತ್ತು ಪಾಪವು ಅನೇಕರು ಹೇಳೋದೇನಂದ್ರೆ, ಆ ಒಂದು ಸಂದರ್ಭದಲ್ಲಿ ನನ್ನ ದೇಹ ಏನಾಯ್ತು, ಪಾಪಕ್ಕೆ ಬಿದ್ದೋಯ್ತು, ನಾನು ಸಡನ್ ಆಗಿ ನನ್ನ ರಕ್ತದಲ್ಲೇ, ನನ್ನ ಇದರಲ್ಲೇ ಪಾಪ ತುಂಬಿತ್ತು ಅಂತ ಹೇಳಿ ಅನೇಕ ವಿಶ್ವಾಸಿಗಳು ಅನ್ಕೊಂತಾರೆ. ದೇವರ ಮಕ್ಕಳೇ, ಇದು ಒಂದು ತಪ್ಪು ಕಲ್ಪನೆ ಆಗಿರುತ್ತೆ. ದೇವರ ಮಕ್ಕಳೇ, ಪಾಪವನ್ನು ಮುಚ್ಚಿಡಕ್ಕೆ ನಾವು ಮನುಷ್ಯರು ಹೇಳ್ಕೊಳ್ಳುವ ಒಂದು ಮಾತುಗಳಾಗಿರುತ್ತೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಈ ಬೈಬಲ್ ಹೇಳ್ತಾ ಇದೆ, ಪಾಪವು ಮನಸ್ಸಿನಿಂದ ಸೃಷ್ಟಿಯಾಗುವಂತದ್ದಾಗಿದೆ, ನಮ್ಮ ಮನಸ್ಸಿನ ಆಲೋಚನೆಯಿಂದ ಸೃಷ್ಟಿಯಾಗಿರುತ್ತದೆ. ಅದಕ್ಕೋಸ್ಕರನೇ ಯೇಸು ಕ್ರಿಸ್ತನು ಹೇಳಿದ್ದು, ನಿಮ್ಮ ಆಲೋಚನೆ, ನಿಮ್ಮ ಮನಸ್ಸನ್ನ ನನಗೆ ಕೊಡಿ. ಯೇಸು ಕ್ರಿಸ್ತನು ನಮ್ಮ ಮನಸ್ಸನ್ನ ತೆಗೆದುಕೊಳ್ಳುವುದಾದ್ರೆ ನಮ್ಮ ಪಾಪದ ಆಲೋಚನೆಗಳು ಏನ್ ಮಾಡ್ಬೇಕು, ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಇವತ್ತು ಅನೇಕರು ಹೇಳೋದು, ದೇಹದಿಂದ, ನಮ್ಮ ದೇಹ ಹೇಳಿದ ಮಾತು ಕೇಳಿಲ್ಲ, ನಮ್ಮ ಬ್ಲಡ್ ಆ ತರ ಇತ್ತು, ನಾವು ಪಾಪ ಮಾಡಿದ್ರೆ ಅಂತ. ಇಲ್ಲ ದೇವರ ಮಕ್ಕಳೇ, ಇದು ಒಂದು ಸುಳ್ಳು ಆರೋಪನೆ. ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಮ್ಮ ದೇಹ ಕೂಡ ಏನಾಗುತ್ತೆ, ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಗಲಾತ್ಯ ದೇವರಿಗೆ 5:16-17 ಪವಿತ್ರಾತ್ಮವನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಅಂತೆ. ಇವತ್ತು ಏನಂತೆ, ಗಲಾತ್ಯದಲ್ಲಿ ಯೇಸು ಕ್ರಿಸ್ತನು 5:16-17 ಏನಂತೆ, ಪವಿತ್ರಾತ್ಮವನ್ನ, ಯೇಸು ಕ್ರಿಸ್ತನನ್ನ ನಾವು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಇವತ್ತು ನಿಮ್ಮ ಶರೀರ ಅನೇಕ ಪಾಪಗಳನ್ನ ಮಾಡಬೇಕು ಅನ್ಕೊಂಡಿದೆ, ಮಾಡಿಸಬೇಕು ಅನ್ಕೊಂಡಿದ್ದಾಗ ನಾವೇನಂದ್ರೆ ಪರಿಶುದ್ಧಾತ್ಮನ ಸಹಾಯದಲ್ಲಿ, ಯೇಸು ಕ್ರಿಸ್ತನ ಸಹಾಯದಲ್ಲಿ, ದೇವರ ವಾಕ್ಯದ ಸಹಾಯದಲ್ಲಿ ನಾವೇನ ಇದ್ರೆ ಆ ಪಾಪವನ್ನ ನಾವೇನಾಗ್ತೀರಿ, ತ್ಯಜಿಸುವಂತರಾಗಿರ್ತೀರಿ. ನಿಮಗೆ ಎಕ್ಸಾಂಪಲ್, ಅನೇಕ ವಿಶ್ವಾಸಿಗಳು ಏಕೆ ಇವತ್ತು ಹಳೆ ಸ್ವಭಾವದಿಂದ ಇವತ್ತು ಹೊಸ ಸ್ವಭಾವವಾಗಿ ಬಂದು ಅನೇಕ ಆಸೆಗಳನ್ನ ಸಾಯಿಸಿ ಇವತ್ತು ಅವ್ರು ಏನ್ ಮಾಡ್ತಾ ಇದಾರೆ, ಕಂಟ್ರೋಲ್ ಆಗಿ ಪಾಪವನ್ನ ಮಾಡ್ದಿರ ನಡೀತಾ ಇದಾರೆ ಅಂದ್ರೆ ಅದು ನಿಮ್ಮ ದೇಹದಿಂದ ಅಲ್ಲ, ನಿಮ್ಮ ಒಂದು ಮನಸ್ಸನ್ನ ನೀವೇನಾಗಿದ್ದೀರಾ ಪರಿಶುದ್ಧಾತ್ಮನಿಂದ ತುಂಬಿಸ್ಕೊಳ್ಳೋದ್ರಿಂದ ನಿಮಗೆ ಬಂದ ಪಾಪವನ್ನ ನೀವೇನ್ ಮಾಡ್ತಾ ಇದೀರಿ, ಕಂಟ್ರೋಲ್ ಮಾಡ್ಕೊತಾ ಇದೀರಿ ಅಲ್ವಾ. ಯೋಸೇಫನನ್ನ ನೋಡ್ರಿ, ಪಾಪವು ಬಂದು ಅವನ ಹತ್ರ ನಿಂತ್ಕೊಂಡಾಗ ಕೂಡ ಅವನು ಪಾಪವನ್ನ ತ್ಯಜಿಸಲು ಕಾರಣ ಏನಂದ್ರೆ ಪರಿಶುದ್ಧಾತ್ಮನ ಸಹಾಯದಿಂದ ಅವನು ಏನ್ ಮಾಡಿದ್ರು, ಪಾಪವನ್ನ ಜಯಿಸಿದನು. ಅವತ್ತು ಅವನು ನನ್ನ ರಕ್ತ ದೇಹ ಒಂದು ಒಳ್ಳೆಯ ವಯಸ್ಸಿನಲ್ಲಿದ್ದ ಕೂಡ ಆ ಪಾಪವನ್ನ ಜಯಿಸಲು ಕಾರಣ ಏನಂದ್ರೆ ಪರಿಶುದ್ಧಾತ್ಮನ ಒಂದು ಸಹಾಯದಿಂದ ಅವನು ಆ ಪಾಪವನ್ನು ತ್ಯಜಿಸಿದನು. ಅನೇಕರು ಒಂದು ಒಳ್ಳೆಯ ಒಂದು ಯೌವನಸ್ಥನು, ಒಂದು ಒಳ್ಳೆಯ ಅಧಿಕಾರದಲ್ಲಿದ್ದವನು, ಒಂದು ಒಳ್ಳೆಯ ಅಧಿಕಾರದಲ್ಲಿದ್ದ ಒಂದು ಸಹೋದರಿಯನ್ನ ತ್ಯಜಿಸಿ ಅವನು ಹೊರಗಡೆ ಬರಬೇಕಂದ್ರೆ ಇವತ್ತು ಅನೇಕರು ಆ ಪಾಪಗಳಲ್ಲಿ, ಆ ಸಂದರ್ಭಗಳಲ್ಲಿ ಬಿದ್ದಿ ಏನ್ ಹೇಳ್ತಾ ಇದಾರೆ, ನಮ್ಮ ದೇಹ, ನಮ್ಮ ಒಂದು ಮಾಂಸ, ನಮ್ಮ ಒಂದು ಇಚ್ಛೆಗಳು ಈಗಾಗೋಯ್ತು, ನಾವು ಕಂಟ್ರೋಲ್ ತಗೊಳ್ಕೊಳಕ್ಕಾಗಿಲ್ಲ ಅಂತೇಳಿ ಅನೇಕರು ಹೇಳ್ಬೋದು. ಆದ್ರೆ ಅದು ಮನುಷ್ಯನು ಪಾಪವನ್ನ ಮಾಡಿದ ಮೇಲೆ ಅದರ ಮೇಲೆ ಏನ್ ಮಾಡ್ತಾ ಇದಾರೆ, ಒರೆಸುವಂತರಾಗಿದ್ದಾನೆ. ಇಲ್ಲ, ನಮ್ಮ ಕೈಯಲ್ಲಿ ಆ ಕಂಟ್ರೋಲ್ ಸಿಕ್ಕಿಲ್ಲ, ನಮ್ಮ ದೇಹ ನಮ್ಮ ಮಾತನ್ನ ಕೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದೊಂದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ ದೇವರ ಮಕ್ಕಳೇ. ನಮ್ಮ ಪಾಪವನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು. ನಮ್ಮ ಪಾಪವನ್ನ ಪರಿಶುದ್ಧಾತ್ಮನ ಕೈಯಲ್ಲಿ ನಾವು ಕೊಟ್ಟಾಗ ಏನಾಗುತ್ತೆ, ನಮ್ಮ ಶರೀರದ ಭಾವದ ಆಶೆಗಳನ್ನ ನಾವೇನು ಮಾಡಬಹುದಂತೆ, ತ್ಯಜಿಸಬಹುದು ಅಂತ ಹೇಳಿ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ. ದೇವರ ಮಕ್ಕಳೇ, ಇವತ್ತು ನಾನು ಹೇಳೋದೇನಂದ್ರೆ, ಅನೇಕರು ಏನೋ ಒಂದು ಸೋಂಕನ್ನ ಹೇಳಿ, ಏನೋ ಒಂದು ಪಾಪವನ್ನ ಮಾಡಿ ಅದರ ಮೇಲೆ ಹಾಕೋದಕ್ಕಿಂತ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ,
ನಿನ್ನ ಪಾಪವು ನಿನ್ನ ಮನಸ್ಸಿನಲ್ಲಿನೇ ಏನಾಗಿದೆ, ಸ್ಟಾರ್ಟ್ ಆಗಿದೆ. ಅದಕ್ಕೆ ನಿನ್ನ ಮನಸ್ಸನ್ನ ಏನ್ ಮಾಡಬೇಕು, ಯೇಸು ಕ್ರಿಸ್ತನ ಕಡೆಗೆ ನಡೆಸಬೇಕು, ವಾಕ್ಯದ ಕಡೆಗೆ ನಡೆಸಬೇಕು, ಪರಿಶುದ್ಧಾತ್ಮನ ಕಡೆಗೆ ನಿನ್ನ ಮನಸ್ಸನ್ನ ಕೊಟ್ರೆ ನಿನ್ನ ಪಾಪವನ್ನ ನೀನು ಕಂಟ್ರೋಲ್ ಮಾಡ್ಕೊಳ್ಳಲು ಏನಾಗುತ್ತೆ, ಸಾಧ್ಯವಾಗುತ್ತೆ ಅಂತ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ. ಇವತ್ತು ನಾವು ಪಾಪಗಳಲ್ಲಿ ಜೀವನ ಮಾಡಿ ಬಂದವರೇ, ನಮ್ಮ ದೇಹಗಳು ಪಾಪಕ್ಕೆ ಹೋಗೋ ಅಂತದ್ದೇ. ಆದ್ರೆ ಯೇಸು ಕ್ರಿಸ್ತನ ಕಡೆಗೆ ಬಂದು ಪರಿಶುದ್ಧಾತ್ಮನ ಕಡೆಗೆ ನಾವು ನಮ್ಮ ಮನಸ್ಸುಗಳನ್ನು ಕೊಟ್ಟಾಗ ಇವತ್ತು ನಮ್ಮ ಮುಂದೆ ಪಾಪ ಬಂದು ನಿಂತರೂ ಕೂಡ ನಾವು ಏನ್ ಮಾಡಬಹುದು, ಪಾಪವನ್ನ ಜಯಿಸಬಹುದು ಅಂತ ದೇವರ ವಾಕ್ಯ ಹೇಳ್ತದೆ. ದೇವರ ಮಕ್ಕಳೇ, ಇವತ್ತು ಅನೇಕರು ಆ ರೀತಿ ಎಷ್ಟೋ ಜನ ವಿಶ್ವಾಸಿಗಳು ನಡೀತಾ ಇದ್ದಾರೆ. ನಮ್ಮ ಮನುಷ್ಯನ ಕೈಯಲ್ಲಿ ಆಗದಿರೋದು ಯೇಸು ಸ್ವಾಮಿ ಯಾವುದು ಕೊಟ್ಟಿಲ್ಲ, ಎಲ್ಲವನ್ನೂ ಆಗುತ್ತೆ. ನನ್ನಂತೆ ನಡೀರಿ ಅಂತ ಯೇಸು ಕ್ರಿಸ್ತನು ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ, ಆಗುತ್ತೆ. ಪಾಪವನ್ನ ತ್ಯಜಿಸಿ ನಡೆಯಲು ಮನುಷ್ಯನ ಕೈಯಲ್ಲಿ ಆಗುತ್ತೆ ಅನ್ನೋದಕ್ಕೆ ಯೇಸು ಸ್ವಾಮಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು. ದೇವರ ಮಕ್ಕಳೇ, ಪಾಪವನ್ನ ಕಂಟ್ರೋಲ್ ನಾವು ಮಾಡ್ಕೋಬಹುದು. ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಪರಿಶುದ್ಧಾತ್ಮನ ಸಹಾಯದಿಂದ ನಾವು ಪಾಪವನ್ನ ತ್ಯಜಿಸಬಹುದು ಅಂತ ಇಲ್ಲಿ ದೇವರವಾಗಿ ಸ್ಪಷ್ಟವಾಗಿ ಹೇಳ್ತದೆ. ನಾವು ನಮ್ಮ ದೇಹದಲ್ಲೇ ಪಾಪವಿದೆ, ನಮ್ಮ ರಕ್ತದಿಂದಲೇ ಪಾಪ ಬಂದ್ಬಿಟ್ಟಿದೆ, ನಮ್ಮ ತಂದೆಯ ರಕ್ತದಿಂದನೇ ನಮಗೆ ಪಾಪ ಬಂದ್ಬಿಟ್ಟಿದೆ, ನಮ್ಮ ಮುತ್ತಾತನ ಸ್ವಭಾವವೇ ನಮಗೆ ಬಂದ್ಬಿಟ್ಟಿದೆ ಅನ್ನೋದು ಇದು ಒಂದು ಸುಳ್ಳು ಸ್ಟೇಟ್ಮೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ದೇವರ ಮಕ್ಕಳೇ, ನಮ್ಮ ಮನಸ್ಸಿನಲ್ಲಿದೆ, ನಮ್ಮ ಒಂದು ಮನಸ್ಸಿನ ಆಲೋಚನೆಯಲ್ಲಿದೆ ಅಂತ ನಾನು ದೇವರ ವಾಕ್ಯ ಹೇಳ್ತದೆ. ಅದನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಪರಿಶುದ್ಧಾತ್ಮನ ಸಹಾಯ ಬೇಕಾಗಿದೆ. ಯೇಸು ಕ್ರಿಸ್ತನ ವಾಕ್ಯ ನಮ್ಮ ಮನಸ್ಸಿನಲ್ಲಿ ಹರಡಿದ್ರೆ ಎಷ್ಟೋ ಪಾಪವನ್ನ ನಾವೇನು ಮಾಡಬಹುದು, ತ್ಯಜಿಸಬಹುದು ಅಂತ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ದೇವರ ಮಕ್ಕಳೇ, ಯಾರ್ಯಾರು ಪಾಪಗಳಲ್ಲಿ ಮುಳುಗಿ ಅದರಿಂದ ನಾವು ಹೊರಗಡೆ ಬರಕ್ಕಾಗ್ತಲ್ಲ, ನಮ್ಮ ದೇಹ ಎಂಬ ವೀಕ್ನೆಸ್, ನಮ್ಮ ಬಾಡಿ ಎಂಬ ವೀಕ್ನೆಸ್, ನಮ್ಮ ರಕ್ತದಲ್ಲಿ ಪಾಪ ಹರಡಿಬಿಟ್ಟಿದೆ ಅಂತ ಯಾರು ಅನ್ಕೊಂಡು ಇನ್ನ ಪಾಪದಲ್ಲಿ ಮುಳುಗಿದ್ದಾರೋ ದೇವರ ಮಕ್ಕಳೇ, ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಪಾಪದಿಂದ ಹೊರಗಡೆ ಬರಬಹುದು. ಅದು ಯಾರಿಂದ ಸಾಧ್ಯ ಅಂದ್ರೆ ಯೇಸು ಕ್ರಿಸ್ತನಿಂದ ಸಾಧ್ಯ, ಪರಿಶುದ್ಧಾತ್ಮನಿಂದ ಸಾಧ್ಯ, ದೇವರ ವಾಕ್ಯದಿಂದ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಪಾಪವನ್ನ ನಾವು ಕಂಟ್ರೋಲ್ ಮಾಡ್ಕೊಳಕ್ ಆಗಿಲ್ಲ, ನಾವು ಈ ಪಾಪದಲ್ಲಿ ಬಿದ್ದೋಗಿದ್ದೀರಿ, ಒಂದು ವಸ್ತುವಿಂದ ಬಿದ್ದೋಗಿದ್ದೀರಿ ಅನ್ಕೊಳ್ಳೋದು ನಿಮ್ಮ ಒಂದು ಮೂರ್ಖತನವಾಗಿದೆ. ಪಾಪದಿಂದ ಹೊರಗಡೆ ಬರಲು ಪರಿಶುದ್ಧಾತ್ಮನು ಸಾಕು. ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲ್ ಮಾಡ್ಕೊಳಕ್ಕೆ ಪರಿಶುದ್ಧಾತ್ಮನು, ದೇವರ ವಾಕ್ಯ ನಿಮ್ಮಲ್ಲಿದ್ರೆ ನೀವು ಪಾಪದಿಂದ ಹೊರಗಡೆ ಬರಲು ಖಂಡಿತ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ದೇವರ ಮಕ್ಕಳೇ, ಇವತ್ತು ಅನೇಕರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ರಕ್ತದಲ್ಲಿ ಪಾಪವಿದೆ, ನಮ್ಮ ದೇಹದಲ್ಲಿ ಪಾಪವಿದೆ, ಆಲ್ರೆಡಿ ನಾವು ಹುಟ್ಟಿರೋದೇ ಪಾಪಿಗಳಾಗಿ ಅಂತ ಅನೇಕರು ಅನ್ಕೋತಿದ್ದಾರೆ. ಒಂದು ವಸ್ತುವಲ್ಲಿ ಪಾಪವಿದೆ, ಅದರಿಂದ ನಾವು ಹೊರಗಡೆ ಬರಬೇಕು. ಇವತ್ತು ಅನೇಕರು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ನಾವು ಇದನ್ನ ನೋಡಿ, ಒಂದು ವಸ್ತುವನ್ನ ನೋಡಿ ನಾವು ಆ ವಸ್ತುವನ್ನ ಸೈಡಿಗೆ ಇಟ್ಬಿಟ್ರೆ ನಮ್ಮಲ್ಲಿ ಪಾಪ ಬರೋದಿಲ್ಲ ಅನ್ಕೊಂಡಿದ್ದಾರೆ. ಆ ವಸ್ತು ಇವತ್ತಲ್ಲ ನಿಮ್ಮ ಕೈಗೆ ಸಿಕ್ಕಿದಾಗ ಮತ್ತೆ ನೀವು ಪಾಪ ಮಾಡುವಂತರಾಗಿದ್ದೀರಿ. ನಮ್ಮ ಮನಸ್ಸನ್ನೇ ನಾವು ಏನ್ ಮಾಡಬೇಕು, ಕಂಟ್ರೋಲ್ ಮಾಡ್ಕೊಬೇಕು. ಅದಕ್ಕೆ ಆಗಿನ ಶತಮಾನದಲ್ಲಿ ಏನ್ ಅನ್ಕೊಂಡಿದ್ರು ಅಂದ್ರೆ ಇವಾಗಿನ ಶತಮಾನದಲ್ಲೂ ಕೂಡ ನಾವು ಇದನ್ನ ಫಾಲೋ ಮಾಡ್ಕೊಂತ ಇದೀವಿ. ಒಂದು ವಸ್ತು ನಮ್ಮ ಕೈಯಲ್ಲಿದೆ, ಅದರಿಂದ ನಮಗೆ ಪಾಪ ಬರುತ್ತೆ, ಈ ವಸ್ತುವನ್ನ ಸೈಡ್ಗೆ ಇಟ್ಬೇಡ, ಮೊಬೈಲ್ ಅನ್ನು ಯೂಸ್ ಮಾಡೋದು ಬೇಡ, ಇಂಟರ್ನೆಟ್ ಯೂಸ್ ಮಾಡೋದು ಬೇಡ. ಅನೇಕರು ಆ ರೀತಿ ಅನ್ಕೊಂತಾರೆ. ಆದ್ರೆ ಆ ವಸ್ತು ಇವತ್ತೆಲ್ಲ ನಡೆ ಸಿಕ್ಕಿದಾಗ ಏನಾಗುತ್ತೆ, ಮತ್ತೆ ನಾವು ಪಾಪದಲ್ಲಿ ಬೀಳುವಂತರಾಗಿದ್ದೀರಿ. ಆ ವಸ್ತುವಿನ ಮೇಲೆ ನಮ್ಮ ಮನಸ್ಸಿರುವಂತದ್ದಾಗಿದೆ. ಅದಕ್ಕೆ ನಮ್ಮ ಮನಸ್ಸನ್ನೇ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದು ದೇವರ ವಾಕ್ಯ ಹೇಳುತ್ತೆ. ದೇವರ ಮಕ್ಕಳೇ, ಒಂದು ವ್ಯಭಿಚಾರ ಆಗಲಿ, ಒಂದು ಕಳ್ಳತನ ಆಗಲಿ, ಒಂದು ಮೋಸ ಆಗಲಿ, ಒಂದು ಹೊಟ್ಟೆ ಕಿಚ್ಚಾಗಲಿ, ಏನು ಬಂದ್ರೂ ಅದು ನಮ್ಮ ಮನಸ್ಸಿನಿಂದ, ನಮ್ಮ ಆಲೋಚನೆಯಿಂದ ಬರುತ್ತೆ ಅಂತ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಮನಸ್ಸನ್ನ ನಾವು ಏನು ಮಾಡಬೇಕು, ಪರಿಶುದ್ಧಾತ್ಮನಿಂದ ತುಂಬಿಸ್ಕೋಬೇಕು. ಪರಿಶುದ್ಧಾತ್ಮನ ಸಹಾಯದಿಂದ ನಾವು ಈ ಪಾಪವನ್ನ ಜಯಿಸಬಹುದು ಅಂತ ಹೇಳಿ ಯೇಸು ಹೇಳ್ತಾ ಇದ್ದಾರೆ. ದೇವರ ಮಕ್ಕಳೇ, ವಾಕ್ಯ ಹೇಳ್ತದೆ. ಇವತ್ತು ಯಾರ್ಯಾರು ಪಾಪವನ್ನ ಕಂಟ್ರೋಲ್ ಮಾಡಕ್ ಹಾಕೊಂಡಿದ್ದೀರಾ, ನಾವು ಪಾಪದಲ್ಲಿ ಮುಳುಗೋಗಿದ್ದೀರಿ, ಅದರಿಂದ ನಾವು ಹೊರಗಡೆ ಬರಕ್ಕೆ ಆಗೋದಿಲ್ಲ, ನಮ್ಮ ದೇಹ ಅದಕ್ಕೆ ಮೋಲ್ಡ್ ಆಗ್ಬಿಟ್ಟಿದೆ, ಪಾಪಕ್ಕೆ ಮೋಲ್ಡ್ ಆಗ್ಬಿಟ್ಟಿದೆ ಅನ್ಕೊಂಡಿರೋರು ದೇವರ ಮಕ್ಕಳೇ, ಈ ವಾಕ್ಯವನ್ನ ತಿಳಿದಿ ಪಾಪದಿಂದ ಹೊರಗಡೆ ಬನ್ನಿ. ನಿಮ್ಮ ಜೀವಿತವನ್ನ ಪರಿಶುದ್ಧತೆ ಕಡೆಗೆ ನಡೆಸ್ಕೊಳ್ರಿ, ಪಾಪವನ್ನ ಅರ್ಥ ಮಾಡ್ಕೊಂಡ್ರಿ, ಆಗ ಯೇಸು ಕ್ರಿಸ್ತನ ರಕ್ಷಣೆ ವ್ಯಾಲ್ಯೂ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಲು ಇಷ್ಟಪಡಿಸ್ತಾ ಇದ್ದೀನಿ. ದೇವರ ಮಕ್ಕಳೇ, ಈ ಒಂದು ಚಿಕ್ಕ ಒಂದು ಸಂದೇಶವನ್ನ ದೇವರು ನಿಮ್ಮ ಮುಂದೆ ಹಂಚಿಕೊಳ್ಳಲು ದೇವರು ಸಹಾಯ ಮಾಡಿದ್ದಾರೆ. ಆದಷ್ಟು ಪಾಪವನ್ನ ಬಿಟ್ಟು ಸತ್ಯದ ಕಡೆಗೆ ಬನ್ನಿ, ಪರಿಶುದ್ಧಾತ್ಮನವನ್ನ ಸಹಾಯವನ್ನ ಪಡೆದುಕೊಳ್ಳ್ರಿ ಅಂತ ಹೇಳುತ್ತಾ ಇಲ್ಲಿಗೆ ಇದನ್ನ ನಿಲ್ಲಿಸ್ತಾ ಇದ್ದೀನಿ. ಇನ್ನು ಅನೇಕರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಆತ್ಮಿಕವಾಗಿ ದೇವರ ಮಕ್ಕಳು ಅನೇಕರು ಇದನ್ನ ತಿಳಿದುಕೊಳ್ಳ್ರಿ ಅಂತ ಹೇಳುತ್ತಾ ಇಲ್ಲಿಗೆ ನಾನು ಈ ಒಂದು ವಾಕ್ಯವನ್ನ ನಿಲ್ಲಿಸ್ತಾ ಇದ್ದೀನಿ.